ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಡೀತಿರೋದ್ರಿಂದ ನಾನು ಓರಿಯನ್ ಮಾಲಲ್ಲಿ ಮೂವಿ ನೋಡೋಣ ಅಂತ ಹೋದೆ. ನಾನು ಮೂವಿ ನೋಡೋಕ್ಕೆ ಹೋದೆ. ನಾನು ನೋಡೋ ಮೂವಿಗೋಸ್ಕರ ಜನ ಸಾಗರ ತುಂಬಿದ್ರಿಂದ ನಾನು ಪಕ್ಕದಲ್ಲೇ ಖಾಲಿ ಇರುವ ಯಂಗ್ ಆರ್ಟ್ಸ್ ಅನ್ನೋ ಮೂವಿಗೆ ಹೋದೆ. ಅದ್ಯಾವುದೋ 14 ಇಯರ್ ಲವ್ ಸ್ಟೋರಿ ಅಂತ ಹೇಳಿದ್ರು. ಸೊ ಹೋದೆ. ಸ್ಟಾರ್ಟಿಂಗು ಒಂದು ಒಳ್ಳೆ ಲವ್ಲಿ ಸಾಂಗಿಂದ ಓಪನ್ ಆಯಿತು. ಮೂವಿ ನೋಡ್ತಾ ಇದೆ. ಸ್ಟಾರ್ಟಿಂಗ್ ಫ್ಯಾಮಿಲಿ ತೋರಿಸಿದ್ರು, ಕ್ಲಾಸ್ಮೇಟು, ಸ್ಕೂಲು ಎಲ್ಲ ತೋರಿಸಿದ್ರು. ಅದಾದಮೇಲೆ ಗೊತ್ತಾಯಿತು ಅದು ಹುಡುಗ ಹುಡುಗಿ ಲವ್ ಸ್ಟೋರಿ ಅಲ್ಲ, ಹುಡುಗ ಹುಡುಗನ ಲವ್ಗೆ ಸ್ಟೋರಿ ಅಂತ. ಅದು ಆಗ್ತಿದ್ದಂಗೆ ನನಗೆ ಹೇಗೆ ಅನಿಸ್ತು ಅಂದರೆ, ಮೊದಲೇ ಡೈರೆಕ್ಟರ್ ಹೇಳ್ಬೋದಿತ್ತಲ್ವ ಅದು ಲವ್ ಸ್ಟೋರಿ ಅಲ್ಲ ಗೇ ಸ್ಟೋರಿ ಅಂತ. ಇದು ಲವ್ ಸ್ಟೋರಿ ಎಲ್ಲ ಗೇ ಸ್ಟೋರಿ ಅಂದಿದ ತಕ್ಷಣ ನಮ್ಮಲ್ಲಿರುವ ಅಂಕಲ್ದಿರೆಲ್ಲ ಎದ್ದು ಹೊಂಟೆ ಹೋದ್ರು. ಸ್ಕೂಲಲ್ಲಿ ಡೇರ್ ಆಡಬೇಕಾದ್ರೆ ಇವನ್ ಲವ್ವರು ಬೇರೆ ಹುಡುಗನಿಗೆ ಕಿಸ್ ಮಾಡಿಬಿಟ್ಟ ಅಂತ ಇವನು ಪತ್ರ ಬರೆದಿಟ್ಬಿಟ್ಟು ಬೇಜಾರು ಮಾಡಿಕೊಂಡು, ಕೋಪ ಮಾಡಿಕೊಂಡು, ಜಗಳ ಮಾಡಿಕೊಂಡು ಊರು ಬಿಟ್ಟು ಹೊಂಟೋಗ್ತಾನೆ. ಅದಾದಮೇಲೆ ಅವರಮ್ಮ ಹುಡ್ಕೊಂಡು ಅವನ್ನ ಕರ್ಕೊಂಬರ್ತಾರೆ. ನೀನು ಯಾರನ್ನಾದರೂ ಲವ್ ಮಾಡು, ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವನ್ನ ಕರ್ಕೊಂಡು ಬರ್ತಾರೆ ಊರಿಗೆ. ಈ ಜಾಗದಲ್ಲಿ ನಮ್ಮ ಇಂಡಿಯನ್ ಮಾಮ್ಸ್ ಇದ್ದಿದ್ರೆ ಪಕ್ಕಾ ಇದನ್ನೇ ಮಾಡಿರೋರು. ಇಂಡಿಯಾದಲ್ಲಾಗಿದ್ದರೆ ಒಪ್ಕೋತಾ ಇದ್ರೋ ಒಪ್ಕೊಟ್ಟಿಲ್ವೋ ಗೊತ್ತಿಲ್ಲ. ಬಟ್ ಅವ್ರ ದೇಶದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ಪೇರೆಂಟ್ಸ್ ಎಲ್ಲ ಒಪ್ಕೊಂಡ್ರು. ಒಟ್ಟು ಮೂವಿ ಒಳ್ಳೆ ಸಾಂಗಿಂದ ಎಂಡ್ ಆಯಿತು. ಈ ಫಿಲಮ್ ಫೆಸ್ಟಿವಲ್ಗೆ ರಮೇಶ್ ಭಟ್ ಸರು, ಸಿರಿ ಮೇಡಮ್ಮು, ಕೆಲವು ಸೀನಿಯರ್ ಆ್ಯಕ್ಟರ್ಸು ಮತ್ತು ಸೀರಿಯಲ್ ಆ್ಯಕ್ಟ್ರಸ್ಸು ಬಂದಿದ್ದರು. ಕೆಲವು ರಂಗಭೂಮಿಯಿಂದನೂ ಬಂದಿದ್ದರು. ಮತ್ತೆ ಸಿಗುವ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.